ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದೇವಿಕಾ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಸ್ಪೆಷಲಾಗಿ ಖಾರದ ಕಡುಬು ಮತ್ತು ಸಿಹಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ. ಎಲ್ಲರೂ ನೋಡ್ಕೊಂಬನ್ನಿ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ. ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡೋಕಿಡಿ. ಒಂದು ಪಾವು ಕಡಲೆಬೇಳೆ, ಅರ್ಧ ಪಾವು ಹೆಸರು ಬೇಳೆ, ಆಮೇಲೆ ಪಾವು ತೊಗರಿ ಬೇಳೆ ಅಷ್ಟೇ. ಅದನ್ನ ಹಾಕಿ ನೆನಾಕ್ಬೇಕಾ? ಎಷ್ಟೋ ತನಕ ನೆನಾಕ್ಬೇಕು? 2 hours ನೆನಾಕ್ಬೇಕು. 2 hours. ಅಕ್ಕಿ ಹಿಟ್ಟು ತೊಳೆದು ಬೀಸಿರೋದು. ಒಂದು ಪಾವು ಒಂದು ಸೇರು ಕೊತ್ತಂಬರಿ ಸೊಪ್ಪಿದೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ, ಮತ್ತು ಸಬ್ಬಾಕ್ ಸೊಪ್ಪು. ನಾವು ನೀರಿಗೆ ಅಕ್ಕಿ ಹಿಟ್ಟು ಹಾಕಿದ್ವಲ್ಲ, ಸೊ ಅದನ್ನು ಇವಾಗ ಬೇಯಿಸ್ಕೊತಾ ಇದ್ದೀವಿ. ಸೊ ಸ್ವಲ್ಪ ಬಿಸಿ ಆದ ನಂತರ ಈ ಥರ ತಿರ್ಕೊತಾ ಇರಿ ಕ್ಲೀನಾಗೆ. ಗಂಟು ಸ್ವಲ್ಪ ಇರ್ಬೋದು, ಬಟ್ ತುಂಬಾ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ಕೈ ಬಿಡ್ದಲ್ಲೇ ಕ್ಲೀನಾಗೆ ತಿರ್ಕೊತಾ ಇರಿ. ನೋಡ್ತಿರ್ಬೋದು ಈ ಥರ ಅಷ್ಟೇ ಹಾಕಬೇಕು. ಬೇಳೆ ಅದೆಲ್ಲ ನೆನೆಸಿಟ್ಟಿದ್ವಲ್ಲ ಅದನ್ನು ರುಬ್ಕೋಬೇಕು. ಕಾಯಿ ರಸ ಮಾಡ್ಕೊಳ್ಳಿ. ಕಾಯಿ ರುಬ್ಬಿರೋದನ್ನ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಹುಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಇನ್ನೊಂದು ಏನು ಸೊಪ್ಪಮ್ಮ? ಸಬ್ಬಾಕಿ ಸೊಪ್ಪು. ಇಷ್ಟನ್ನು ತಗೊಂಡು ಹಚ್ಕೊಂಡಿದ್ದಾರೆ ಈ ಥರ ಕ್ಲೀನಾಗೆ. ನೀವು ಕಲಿಸ್ಕೊಡು ಅಥವಾ ಅದನ್ನು ಮಿದಿಬೇಕು ಅಂತಾರೆ. ಸೊ ಚೆನ್ನಾಗೆ ಕಲಿಸ್ಕೊಂಡು ಅಥವಾ ಮಿದಿರಿ. ಇದೆಲ್ಲ ಮಿಕ್ಸ್ ಮಾಡ್ತಿದ್ಯಾ? ಉಪ್ಪು, ಈರುಳ್ಳಿ, ಜಾಸ್ತಿ ಆಗ್ಬೋದು. ಅದಾದ್ಮೇಲೆ ಈ ಥರ ಕಾಣುತ್ತೆ, ಈ ಥರ ಆಗತ್ತೆ. ಈ ಥರ ಲಟ್ಟಿಸಾದ್ರೂ ಲಟ್ಟಿಸ್ಬೋದು, ಪ್ರೆಸ್ ಆದರೂ ಮಾಡ್ಬೋದು. ಹಾಳೆ ದಪ್ಪನಾಗಿರ್ಬೇಕು ಸ್ವಲ್ಪ. ಈ ಥರ ಲಟ್ಟಿಸಾದ್ಮೇಲೆ ಏನು ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನ ಈ ಥರ ಹಾಕಿ ಈ ಥರ ಪ್ರೆಸ್ ಮಾಡಬೇಕು. ಸೈಡಲ್ಲಿ ಬಿಡಬೇಕು. ಇದನ್ನು ಹಬೆಯಲ್ಲಿ ಬೇಯಿಸೋದು. ನೆಕ್ಸ್ಟ್ ಎರಡೇ ಇಡು, ಸಾಕು 3 ಇಡು. ಸೊ ಅದನ್ನು ಇಟ್ಟಾದಮೇಲೆ ಒಂದು ತಟ್ಟೆ ತೊಗೊಂಡು ಲಿಡ್ನ ಕ್ಲೋಸ್ ಮಾಡಿ ಹಬೆನಲ್ಲಿ ಬೇಯ್ದ ನಂತರ ಈ ಥರ ಖಾರದ ಕಡುಬು ರೆಡಿಯಾಗಿರುತ್ತೆ. ಸಿಂಪಲ್. ಸಿಹಿ ಕಡುಬು ಮಾಡೋಕ್ಕೆ ಈ ತಪ್ಪಲೆಯಲ್ಲಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀವಿ. ಈ ಹಿಟ್ಟು ಏನು ನೋಡ್ತಿದ್ದೀರಾ, ಅದು ರಾಗಿ ಹಿಟ್ಟು ನೆನೆಸಿರೋದು. ಸೊ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ತಿದ್ದೀವಿ. ಇದು ಸಿಹಿದು ಮಾಡ್ತಾ ಇರೋದು. ಇದ್ರದ್ದು ಪುಡಿ ಬೇಕು ಅಂದರೆ ಕಮೆಂಟ್ ಮಾಡಿ, ಅದು ಸಪ್ರೇಟಾಗಿ ತೋರಿಸ್ಕೊಡ್ತೀವಿ. ಸೊ ರಾಗಿ ಹಿಟ್ಟೆಲ್ಲ ಕುದ್ದಾದ್ಮೇಲೆ ರಾಗಿ ಹಿಟ್ಟಿಂದು ಇದರಲ್ಲಿ ಸೇಮ್ ಲಟ್ಟಿಸ್ಕೊಂಡು ಇದರಲ್ಲಿ ಸಿಹಿ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡ್ತಾಯಿದ್ದೀವಿ. ಸೊ ನಿಮ್ಗೆ ಈ ಪುಡಿ ಯಾವ ಥರ ಮಾಡೋದು, ಸಿಹಿಗೆ ಖಾರದ ಕಡುಬು ಸಿಹಿಗೆ ಮಾಡೋದು ಅಂತ ಬೇಕಿದ್ದರೆ ಕಮೆಂಟ್ ಮಾಡಿ ತೋರಿಸ್ಕೊಡ್ತೀವಿ. ಯಾವಾಗಾದರೂ ನಮ್ಮಮ್ಮ ಇನ್ನೊಂದ್ಸತಿ ಮಾಡಿದಾಗ ಆವಾಗ ಅದೊಂದು ವೀಡಿಯೋ ಮಾಡಿ ಸಪ್ರೇಟಾಗಿ ಹಾಕ್ತೀನಿ. ಸೊ ಸಿಹಿ ಕಡುಬು ತುಂಬ ಈಸಿ ಮಾಡೋದು ಖಾರದ ಕಡುಬುಗಿಂತ. ಸೊ ನಾವು ರಾಗಿ ಹಿಟ್ಟಲ್ಲಿ ಮಾಡ್ತೀವಿ ಸಿಹಿ ಕಡುಬು. ಸೊ ಸಿಹಿ ಕಡುಬು ಮಾಡೋದು ಈಸಿ. ಸಿಹಿ ಕಡುಬು ರೆಡಿಯಾಗಿದೆ.